ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಸಣ್ಣ ಕತೆಗಳು ಸೀರೀಸಲ್ಲಿ ಇನ್ನೊಂದು ಕತೆಯನ್ನ ಕೇಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗುವಷ್ಟು ಕತೆಗಳು ಅಲ್ಲಿ ಸಿಗುತ್ತೆ. ಹಾಗಾದರೆ ಕತೆಯನ್ನು ಶುರು ಮಾಡೋಣ. ಈಗ ನಾನು ನಿಮಗೆ ಒಂದು ಕತೆಯನ್ನು ಹೇಳ್ತೀನಿ, ನಿಧಾನವಾಗಿ ಕೇಳಿ, ಮನಸ್ಸಲ್ಲಿ ಚಿತ್ರವನ್ನು ಬಿಡಿಸಿ ನೋಡಿ. ಒಮ್ಮೆ ಒಂದು ದೊಡ್ಡ ವಿಶಾಲವಾದ ಕಾಡಿತ್ತು. ಆ ಕಾಡಲ್ಲಿ ಎತ್ತರದ ಮರಗಳಿದ್ವು, ದಟ್ಟವಾದ ಪೊದೆಗಳು ಇದ್ವು, ನದಿಗಳು, ಗುಡ್ಡಗಳು ಎಲ್ಲವೂ ತುಂಬ ಸುಂದರವಾಗಿತ್ತು. ಆ ಕಾಡನ್ನು ನೋಡಿಕೊಳ್ಳೋದು ಒಂದು ಸಿಂಹ. ಅವನ ಹೆಸರು ವೀರ ಅಂತ. ವೀರಸಿಂಹ ಅಂದರೆ ಕಾಡಿನ ರಾಜ. ಅವನ ಧ್ವನಿ ಗರ್ಜಿಸಿದ್ರೆ ಎಲ್ಲ ಪ್ರಾಣಿಗಳು ಸ್ವಲ್ಪ ಹೆದರ್ತಾ ಇದ್ವು. ಆದರೆ ಮಕ್ಕಳೇ, ವೀರಸಿಂಹನ ಹೃದಯ ತುಂಬ ಮೃದುವಾಗಿತ್ತು. ಅವನಿಗೆ ಯಾರನ್ನು ನೋಯಿಸೋದು ಇಷ್ಟ ಇರಲಿಲ್ಲ. ಅವನು ಯಾವಾಗಲೂ ಹೇಳ್ತಿದ್ದ, ನಾನು ರಾಜ ಅಂದರೆ ಭಯ ತೋರಿಸೋದಲ್ಲ, ರಕ್ಷಣೆ ಕೊಡೋದು ಅಂತ. ಕಾಡಿನ ಪ್ರಾಣಿಗಳು ವೀರನನ್ನ ಗೌರವಿಸ್ತಾ ಇದ್ವು. ಆದರೆ ಕೆಲವು ಪ್ರಾಣಿಗಳು ಅವನ ಮೃದುವಾದ ಸ್ವಭಾವವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ವು. ಒಂದು ದಿನ ಕಾಡಿನ ಅಂಚಿನಲ್ಲಿ ಒಂದು ಹೊಸ ನರಿ ಬಂತು. ಅದರ ಹೆಸರು ಕುತಂತ್ರ ಅಂತ. ಕುತಂತ್ರ ನರಿಯ ಕಣ್ಣುಗಳು ಬಹಳ ಚುರುಕಾಗಿದ್ವು. ಅವನ ಮಾತು ಸಿಹಿಯಾಗಿದ್ವು, ಆದರೆ ಮನಸ್ಸು ತುಂಬ ಸ್ವಾರ್ಥ ತುಂಬಿತ್ತು. ಅವನು ಕಾಡಿನೊಳಗೆ ನೋಡಿದಾಗ ಈ ಸಿಂಹ ತುಂಬ ಸೌಮ್ಯ, ಇವನಿಂದ ನನಗೆ ಏನು ತೊಂದರೆ ಇಲ್ಲ ಅಂತ ಯೋಚಿಸ್ತು. ಕುತಂತ್ರಿ ನಿಧಾನವಾಗಿ ಪ್ರಾಣಿಗಳ ನಡುವೆ ಮಾತನ್ನ ಹರಡೋಕೆ ಶುರು ಮಾಡ್ತು. ಸಿಂಹ ಈಗ ಬಲಹೀನ ಆಗ್ಬಿಟ್ಟಿದ್ದಾನೆ ಅಂತ, ಅವನಿಗೆ ಕೋಪನೇ ಇಲ್ಲ, ಇವನು ರಾಜ ಆಗೋಕೆ ಯೋಗ್ಯನೇ ಅಲ್ಲ ಅಂತ ಎಲ್ಲ ಹೇಳ್ತಿತ್ತು. ಎಲ್ಲ ಪ್ರಾಣಿಗಳು ಗೊಂದಲಕ್ಕೆ ಒಳಗಾದ್ವು. ನಿಜಾನಾ ಅಂತ ಯೋಚಿಸ್ತಿದ್ವು. ಅದೇ ಸಮಯದಲ್ಲಿ ಕಾಡಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಶುರುವಾಯಿತು. ಕಾಡಿನ ನೀರಿನ ಮೂಲವಾದ ಸರೋವರ ನಿಧಾನವಾಗಿ ಮಣ್ಣಿಂದ ತುಂಬೋಯ್ತು. ನೀರು ಕಡಿಮೆ ಆಗೋಕೆ ಶುರುವಾಯಿತು. ಪ್ರಾಣಿಗಳಿಗೆ ನೀರು ಸಿಗೋದೇ ಕಷ್ಟ ಆಯಿತು. ಎಲ್ಲರೂ ಗಾಬರಿ ಆದರು. ಒಬ್ಬೊಬ್ಬರು ಓಡಾಡೋಕೆ ಶುರು ಮಾಡಿದ್ರು. ಆ ಸಮಯದಲ್ಲಿ ವೀರಸಿಂಹ ಎಲ್ಲರನ್ನ ಕರೆದು ಹೇಳ್ತು, ಭಯಪಡಬೇಡಿ, ನಾವು ಸೇರಿ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ ಅಂತ. ಆದರೆ ಕುತಂತ್ರ ನರಿ ಹೇಳ್ತು, ಸಿಂಹ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಅವನು ಏನು ಮಾಡ್ತಾನೆ? ಕೆಲವು ಪ್ರಾಣಿಗಳು ನರಿ ಮಾತನ್ನು ಕೇಳಿದ್ವು, ಕೆಲವು ವೀರನ ಜೊತೆ ಉಳಿದ್ವು. ವೀರಸಿಂಹ ಕೋಪ ಮಾಡಿಕೊಳ್ಳಿಲ್ಲ. ಅವನು ಶಾಂತವಾಗಿ ಕೆಲಸಕ್ಕೆ ಇಳಿದ. ಅವನು ಆನೆ, ಜಿಂಕೆ, ಕಾಡುಹಂದಿ, ಆಮೆ ಎಲ್ಲರನ್ನೂ ಕರೆದು ಸರೋವರ ಸ್ವಚ್ಛ ಮಾಡೋ ಕೆಲಸ ಶುರು ಮಾಡಿಸ್ದ. ದಿನಗಳು ಕಳೆದು ಹೋದವು. ಕೆಲವರು ಬಿಟ್ಟು ಹೋದರು, ಕೆಲವರು ಉಳಿದ್ರು. ವೀರಸಿಂಹ ಪ್ರತಿದಿನ ಮೊದಲಿಗೆ ಬಂದು ಕೊನೆಯಲ್ಲಿ ಹೋಗ್ತಿದ್ದ. ಅವನ ಪಂಜಗಳು ನೋವಾಗ್ತಾ ಇದ್ವು, ದೇಹ ದಣಿವಾಗ್ತಾ ಇತ್ತು, ಆದರೆ ಮನಸ್ಸು ಮಾತ್ರ ಗಟ್ಟಿಯಾಗಿತ್ತು. ಒಂದು ರಾತ್ರಿ ಭಾರಿ ಮಳೆ ಬಂತು. ಮಳೆಯ ನೀರು ಸರೋವರಕ್ಕೆ ಹರಿಯಕ್ಕೆ ದಾರಿ ಬೇಕಿತ್ತು. ವೀರಸಿಂಹ ತಕ್ಷಣ ನಿರ್ಧಾರನ ತಗೊಂಡು ಅವನು ಗರ್ಜಿಸಿದ. ಆ ಗರ್ಜನೆ ಕೋಪದದ್ದಲ್ಲ, ಎಚ್ಚರಿಕೆಯದ್ದು. ಎಲ್ಲ ಪ್ರಾಣಿಗಳು ಸೇರಿದ್ವು. ವೀರ ಎಲ್ಲರಿಗೂ ದಾರಿ ತೋರಿಸ್ದ, ಮಣ್ಣನ್ನ ತೆಗೆಸ್ದ, ನೀರಿಗೆ ಹಾದಿಯನ್ನ ಮಾಡ್ದ. ಸರೋವರ ತುಂಬಿ ತುಳುಕೋಕೆ ಶುರುವಾಯಿತು. ನೀರು ಮತ್ತೆ ಜೀವ ಕೊಡ್ತು. ಎಲ್ಲ ಪ್ರಾಣಿಗಳು ಸಂತೋಷದಿಂದ ಕುಣಿದಾಡ್ತಾ ಇದ್ವು. ಅವರು ವೀರಸಿಂಹನ ಕಡೆ ನೋಡ್ತಾ ಇದ್ವು. ಆ ಕ್ಷಣ ಕುತಂತ್ರ ನರಿಗೂ ಅರ್ಥ ಆಯಿತು, ಶಕ್ತಿ ಅಂದರೆ ಗರ್ಜನೆ ಅಲ್ಲ, ಸಹನೆ. ಅವನು ಮುಂದೆ ಬಂದು ತಲೆ ತಗ್ಗಿಸ್ದ. ನನ್ನ ತಪ್ಪು ಅರ್ಥ ಆಯಿತು, ನನ್ನನ್ನು ಕ್ಷಮಿಸಿ ಅಂತ ವೀರಸಿಂಹನ್ನ ಕೇಳ್ಕೊಂಡ. ವೀರಸಿಂಹ ಮೃದುವಾಗಿ ಹೇಳಿದ, ತಪ್ಪು ಅರ್ಥ ಆಗೋದು ತಪ್ಪಲ್ಲ, ತಪ್ಪು ಒಪ್ಕೊಳ್ಳೋದೇ ಇರೋದು ತಪ್ಪು. ಆ ದಿನದಿಂದ ಕಾಡಿನಲ್ಲಿ ಶಾಂತಿ ಮತ್ತೆ ನೆಲೆಸ್ತು. ವೀರಸಿಂಹನಿಗೆ
ಹೊಸ ಹೆಸರು ಬಂತು, ಮೃದುವಾದ ರಾಜ ಅಂತ. ಸಿಂಹ ರಾಜನಾಗಿದ್ದಕ್ಕೆ ಕಾರಣ ಅವನ ಬಲವಲ್ಲ, ಅವನ ಒಳ್ಳೆಯ ಮನಸ್ಸು. ಈ ಕತೆ ನಮಗೆಲ್ಲ ಏನು ನೀತಿಯನ್ನು ತಿಳಿಸುತ್ತೆ ಅಂದರೆ, ನಿಜವಾದ ಶಕ್ತಿ ಅಂದರೆ ದಯೆ, ಸಹನೆ ಮತ್ತು ಹೊಣೆಗಾರಿಕೆ. ಮೃದುವಾದ ಹೃದಯವೇ ದೊಡ್ಡ ಧೈರ್ಯ. ಯಾವಾಗಲೂ ಕೂಗಾಡಬೇಕು, ಅರ್ಚಾಡಬೇಕು ಅನ್ನೋ ಯಾವ ಅವಶ್ಯಕತೆಯೂ ಇಲ್ಲ. ಸಮಾಧಾನದಿಂದ ಕೂಡ ನಾವು ಎಲ್ಲರ ಮನಸ್ಸನ್ನು ಗೆಲ್ಬೋದು. ಇದಾಗಿತ್ತು ನಮ್ಮ ಇವತ್ತಿನ ಅಜ್ಜಿ ಹೇಳಿದ ಸಣ್ಣ ಕತೆ. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇದೇ ರೀತಿ ಬೇರೆ ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಕತೆಗಳನ್ನು ಕೇಳ್ತಾ ಇರಿ, ಎಂಜಾಯ್ ಮಾಡಿ. ಧನ್ಯವಾದಗಳು.